Okay, in this video, we're going to solve a few more problems on branch accounts, goods sent at cost price. When from the following particulars relating to Tumkur branch for the year ending 31st March 2015, prepare branch account in the books of head office. You have the opening stock, opening branch debtors, opening petty cash, opening furniture, opening prepaid insurance, opening salaries outstanding. So, ishtu ಇದೆ ಇದರಲ್ಲಿ ಪ್ರೀಪೇಯ್ಡ್ ಇನ್ಶೂರೆನ್ಸ್ವರೆಗೂ ಎಲ್ಲ ಅಸೆಟ್ಸ್, ಓನ್ಲಿ ದಿಸ್ ಇಸ್ ಅ ಲಯಬಿಲಿಟಿ. ಓಕೆ, ಇದೊಂದು ಲಯಬಿಲಿಟಿ ಇದೆ, ಮಿಕ್ಕಿದೆಲ್ಲ ಅಸೆಟ್ಸ್ ಇದೆ. ದೆನ್ ಯು ಹ್ಯಾವ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಯು ಹ್ಯಾವ್ ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್, ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್, ಕ್ಯಾಶ್ ಪೇಯ್ಡ್ ಬೈ ಬ್ರಾಂಚ್ ಡೆಟರ್ಸ್ ಡೈರೆಕ್ಟ್ ಟು ಹೆಡ್ ಆಫೀಸ್. ಹೆಡ್ ಆಫೀಸಿಗೆ ಡೈರೆಕ್ಟಾಗಿ ಪೇ ಮಾಡ್ಯಾರೆ, ಬಟ್ ಸ್ಟಿಲ್ ಅದು ಬ್ರಾಂಚ್ ಅಕೌಂಟಿಗೆ ಬರುತ್ತೆ. ಡಿಸ್ಕೌಂಟ್ ಅಲೌಡ್ ಟು ಡೆಟರ್ಸ್, ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್, insurance up to 30th June 2015, goods returned by branch, goods returned by debtors, stock on 31st March, petty expenses paid by branch, and provide depreciation on furniture at 10%. So first navilli total debtors account prepare ಮಾಡ್ಕೊಳ್ಳೋಣ. Total debtors account ಅಲ್ಲಿ opening balance ಮತ್ತು credit sales ನ debit side ಹಾಕೊಳ್ಳಿ. On the credit side you will have cash which you are going to receive, ಕ್ಯಾಶ್ ವಿಚ್ ಇಸ್ ಡೈರೆಕ್ಟ್ಲಿ ಪೇಡ್ ಟು ಹೆಡ್ ಆಫೀಸ್. ಎರಡೂ ಡೆಟರ್ಸಿಂದನೇ ಬಂದಿರೋದು, ಒಂದು ಬ್ರಾಂಚಿಗೆ ಕೊಟ್ಟಿದ್ದಾರೆ, ಒಂದು ಹೆಡ್ ಆಫೀಸಿಗೆ ಕೊಟ್ಟಿದ್ದಾರೆ. ಸೊ ಎರಡೂ ನೀವೆಲ್ಲ ಹಾಕ್ಕೊಳ್ಳಿ. ಡಿಸ್ಕೌಂಟ್ ಅಲೌಡ್ ಇದೆ, ರಿಟರ್ನ್ಸ್ ಇದೆ. ಸೊ ಯೋರ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಇಸ್ ಯೋರ್ ಕ್ಲೋಸಿಂಗ್ ಡೆಟರ್ಸ್. ಸೊ ದಿಸ್ ಇಸ್ ವಾಟ್ ಯು ಆರ್ ಗೋನ್ ಟು ಫೈಂಡ್ ಔಟ್. ಸೊ ದಿಸ್ ಇಸ್ ಯೋರ್ ಬ್ಯಾಲೆನ್ಸಿಂಗ್ ಫಿಗರ್ ದಟ್ ಯು ಆರ್ ಟ್ರೈಯಿಂಗ್ ಟು ಡಿಟರ್ಮೈನ್. ಆಲ್ ರೈಟ್, ಒಂದೇ ಒಂದು ನಿಮಿಷ, ಲೆಟ್ ಮೀ ಆ್ಯಡ್ ದಿಸ್. So that's your balancing figure. Right. Okay, so that's what you are about to find out. So eaga in the books of head office we're going to prepare Tumkur branch account for the year ending 31st March 2015. ಏನೇನು ಅಸೆಟ್ಸ್ ಓಪನಿಂಗ್ ಇತ್ತಲ್ಲ ಅದನ್ನೆಲ್ಲ ಡೆಬಿಟ್ ಸೈಡ್ ಹಾಕ್ಕೊಳ್ಳಿ. ಸ್ಟಾಕ್ ಇದೆ, ಡೆಟರ್ಸ್ ಇದೆ, ಪೆಟಿ ಕ್ಯಾಶ್ ಇದೆ, ಫರ್ನಿಚರ್ ಇದೆ, ಪ್ರೀಪೇಡ್ ಇನ್ಶೂರೆನ್ಸ್ ಇದೆ. ಇದೆಲ್ಲ ಓಪನಿಂಗ್ ಬ್ಯಾಲೆನ್ಸಸ್ನ ಡೆಬಿಟ್ ಸೈಡ್ ಹಾಕ್ಕೊಳ್ಳಿ. ಸ್ಯಾಲ್ರೀಸ್ ಔಟ್ಸ್ಟ್ಯಾಂಡಿಂಗ್ ಏನಿತ್ತು ಅದನ್ನು ಕ್ರೆಡಿಟ್ ಸೈಡ್. ದೆನ್ ಯು ಹ್ಯಾವ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ದೆನ್ ಯು ಹ್ಯಾವ್ ಬ್ಯಾಂಕ್ ಅಕೌಂಟ್ ವಿಚ್ ಟೆಲ್ಸ್ ಯು ವಾಟ್ ಆರ್ ದ ರೆಮಿಟೆನ್ಸಸ್ ಮೇಡ್ ಫ್ರಮ್ ದ ಬ್ರಾಂಚ್ ಟು ದ ಹೆಡ್ ಆಫೀಸ್. ಬ್ರಾಂಚಿಂದ ಹೆಡ್ ಆಫೀಸ್ಗೆ ಏನೇನು ಕಳಿಸ್ಯಾರ ನೋಡಿ. ಒಂದು ಕ್ಯಾಶ್ ಸೇಲ್ಸ್, ಒಂದು ರಿಸೀವ್ ಫ್ರಮ್ ಡೆಟರ್ಸ್, ಒಂದು ಪೇಡ್ ಡೈರೆಕ್ಟ್ಲಿ ಟು ಹೆಡ್ ಆಫೀಸ್. ಇದಿಷ್ಟನ್ನು ಟೋಟಲ್ ಮಾಡಿ ಹಾಕ್ಕೊಳ್ಳಿ. ದೆನ್ ಯು ಹ್ಯಾವ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಇದೆ, ಅದನ್ನು ಇಲ್ಲಿ ಹಾಕ್ಕೊಳ್ಳಿ. ದೆನ್ ಯು ಹ್ಯಾವ್ ಗೂಡ್ಸ್ ರಿಟರ್ನ್ಡ್ ಬೈ ಬ್ರಾಂಚ್, ಅದನ್ನು ಇಲ್ಲಿ ಹಾಕ್ಕೊಳ್ಳಿ. ದೆನ್ ಯು ಗೋನ್ ಟು ಶೋ ಆಲ್ ದ ಎಕ್ಸ್ಪೆನ್ಸಸ್ ಏನಿತ್ತು, ರೆಂಟ್, ಸ್ಯಾಲ್ರೀಸ್, ಪೆಟಿ ಕ್ಯಾಶ್, ಇನ್ಶೂರೆನ್ಸ್, ಇದನ್ನೆಲ್ಲ ನೀವು ಇಲ್ಲಿ ಹಾಕ್ಕೋತೀರಾ. Okay, then you're going to show all the closing balances. Debtors at branch find out ಮಾಡಿದ್ವಿ, ಅದನ್ನು ಇಲ್ಲಿ ಹಾಕೋತೀವಿ. ಸ್ಟಾಕ್ ಅಟ್ ಬ್ರಾಂಚ್ ಕೊಟ್ಟಿದ್ದಾರೆ. ಪೆಟಿ ಕ್ಯಾಶ್ನ ನೀವು ಫೈಂಡ್ ಔಟ್ ಮಾಡಬೇಕು. ಪೆಟಿ ಕ್ಯಾಶ್ ಓಪನಿಂಗ್ ಬ್ಯಾಲೆನ್ಸ್ ಇದ್ದಿದ್ದು 2000 ಪ್ಲಸ್ 4000 ವಿಚ್ ಯು ಹ್ಯಾವ್ ರಿಸೀವ್ಡ್. ಅದರಲ್ಲಿ ಎಕ್ಸ್ಪೆನ್ಸಸ್ ಬಂದು 3850. ಸೊ ಯು ಹ್ಯಾವ್ 2150 ಬ್ಯಾಲೆನ್ಸ್. ಫರ್ನಿಚರ್ 12000 ಇತ್ತು, ಅದರಲ್ಲಿ 10% ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ ಅಂದರು 10800. ಇನ್ಶೂರೆನ್ಸ್, if you see over here, our ನಮ್ಮ ಪ್ರೀವಿಯಸ್ ಇಯರ್ ಎಂಡ್ ಆಗೋದು 31st ಮಾರ್ಚ್ಗೆ, ಬಟ್ ದಿಸ್ ಇನ್ಶೂರೆನ್ಸ್ ಇಸ್ ಪೇಯ್ಡ್ ಅಪ್ ಟು 30th June. ಸೊ 3 ತಿಂಗಳು ಇನ್ಶೂರೆನ್ಸ್ ಕಟ್ಟಿದ್ದಾರೆ. ಸೊ ಅದು ಬಂದು ನಮಗೆ ಪ್ರೀಪೇಯ್ಡ್ ಇನ್ಶೂರೆನ್ಸ್ ಆಗುತ್ತೆ. ಸೊ ವಿಲ್ ಟೇಕ್ ದ್ಯಾಟ್ 2600 into 3/12 which is 650. Then you find out the balancing figure, that will be your profit. All right. Then problem number 5, you have stock at branch. Again, opening balance of stock, debtors at branch, petty cash at branch, goods e-waste to assets. Again, you have goods sent, remittances from branch for cash sales and for receipt from debtors. You have credit sales during the year. You have checks sent to branch for all these expenses. Then stock at branch, petty cash at branch, and goods returned by branch. So ಇಲ್ಲಿ ನಿಮ್ಗೆ ಇಲ್ಲದೆ ಇರೋದೇನು ಗೊತ್ತಾ, ಈ ಓಪನಿಂಗಲ್ಲಿ ನಿಮಗೆ ಸ್ಟಾಕ್, ಡೆಟರ್ಸ್, ಪೆಟಿ ಕ್ಯಾಶ್ ಮತ್ತು ಪೆಟಿ ಕ್ಯಾಶ್ ಇತ್ತು. ಇಲ್ಲಿ ಬರೀ ನಿಮಗೆ ಸ್ಟಾಕ್ ಆ್ಯಂಡ್ ಪೆಟಿ ಕ್ಯಾಶ್ ಇದೆ. ಸೊ ಡೆಟರ್ಸ್ ಬ್ಯಾಲೆನ್ಸ್ನ ಫೈಂಡ್ ಔಟ್ ಮಾಡಬೇಕು. ಸೊ ಫೈಂಡ್ ಔಟ್ ಮಾಡ್ಕೊಳ್ಳಿ. ಓಕೆ, ಯು ಹ್ಯಾವ್ ದ ಬ್ಯಾಲೆನ್ಸ್ ಬ್ರಾಟ್ ಡೌನ್ ವಿಚ್ ಇಸ್ ದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್. You have credit sales which has been given to you.
ಹಾಗೆ ನಿಮಗೆ ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸು ಕೊಟ್ಟಿದ್ದಾರೆ. ಸೊ ದ ಓನ್ಲಿ ಥಿಂಗ್ ವಿಚ್ ಇಸ್ ಲೆಫ್ಟ್ ಇಸ್ ಯುವರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್. ಸೊ ಯು ಗೋನ್ ಟು ಟೇಕ್ ದಿಸ್ ಇನ್ ಟು ಯುವರ್ ಅಕೌಂಟ್. It's a simple account, too much of adjustment ಏನilla. You have stock, debtors, petty cash. Then you have on the credit side, you will show your bank account, which is your cash sales and receive from debtors. So you will show it there. Then you have your goods sent to branch, goods returned from branch, expenses which has been given, and then you have your closing balances. Debtors find out ಮಾಡಿದ್ವಿ ಅದನ್ನು ತಗೊಳ್ಳಿ. You have stock, debtors, and you have petty cash. So the balancing figure over here will be your general profit and loss account. All right.